टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಯಮನ್ನಲ್ಲಿ ಕೇರಳ ನರ್ಸೊಬ್ಬರು ಬಹಳ ಗುರುತರವಾದಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಆಕೆ ಈಗ ಮರಣದಂಡನೆ ಶಿಕ್ಷೆಯಾಗಿದೆ. 2017 ಜುಲೈನಲ್ಲಿ ಆಕೆ ಉದ್ಯಮಿಯೊಬ್ಬರನ್ನ ಸಾಯಿಸಿದ್ಲು ಅಂತ ಇವತ್ತು ಕೋರ್ಟ್ನಲ್ಲಿ ತುರ್ತು ವಿಚಾರಣೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಏನು ಅಂದರೆ ರಾಜತಾಂತ್ರಿಕ ಮಧ್ಯಸ್ಥಿಕೆಗೆ ಕೋರಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ. ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಸಂಗತಿ ಏನು ಅಂತಂದರೆ, ಒಂದು ವೇಳೆ ಆ ಮನುಷ್ಯ ಏನು ಸತ್ನಲ ತಲಾಲ್ ಅಬ್ದೋ ಮೆಹದೀರ್ ಆತನ ಕಡೆಯವರು ಅವ್ರ ಸಂಬಂಧಿಕರು ಏನಾದರೂ ಬೇಡ ಹೇಳು ಬಿಟ್ಟುಬಿಡಿ ಅಂತ ಹೇಳಿದ್ರೆ ಆಕೆ ಮರಣದಂಡನೆಯಿಂದ ಪಾರಾಗಬಹುದು. ಯಾಕಂದರೆ ಆ ದೇಶದ ನಿಯಮಾವಳಿಗಳು, ಯಮನ್ನ ನಿಯಮಾವಳಿಗಳು ಹಂಗೆ ಹೇಳ್ತವೆ, ಅದರ ಕಾನೂನು ಹಂಗೆ ಹೇಳುತ್ತೆ. ನಾವು ತೋರಿಸ್ತಾ ಇದ್ದೀವಿ ನಿಮಿಷಾಳಿಂದ ಕೊಲೆಯಾದಂಥ ವ್ಯಕ್ತಿ ಜೊತೆಗೆ ಇನ್ನು ನಿಮಿಷಾಪ್ರಿಯ ಆಕೆ ಹೆಸರು, ಆಕೆ ಕುಟುಂಬವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇವತ್ತು ಏನಾದರೂ ರಾಜತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಧ್ಯಪ್ರವೇಶ ಆದರೆ ಅದು ಬೇರೆ ತಿರುವನ್ನು ಪಡೆಯಬಹುದು. ಆತನ ಕುಟುಂಬದವರು ಏನಾದರೂ ಈಕೆಯನ್ನು ಬಿಟ್ಟುಬಿಡಿ ಅಂತ ಏನಾದರೂ ಹೇಳಿದರೆ ಅದು ತಿರುವನ್ನು ಪಡೆಯಬಹುದು. ಇಲ್ಲ ಅಂತಂದರೆ ಈಕೆಗೆ ಸಾವು ಕಟ್ಟಿಟ್ಟ ಬುತ್ತಿ. ಯಾಕಂದರೆ 2017 ಜುಲೈನಲ್ಲಿ ಈಕೆ ಕೊಲೆ ಮಾಡಿದ್ಲು. 2020ರಲ್ಲಿ ಯಮನ್ ಕೋರ್ಟ್ ಈಕೆಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತ್ತು. ಮರಣದಂಡನೆ ಜುಲೈ 16, ನಾಳೆ ಬಿಟ್ಟು ನಾಡಿದ್ದು ಈಕೆಗೆ ಮರಣದಂಡನೆ ನಿಗದಿಯಾಗಿರುವಂಥ ದಿನಾಂಕ ಇದು. ಇವತ್ತೇನಾದರೂ ಕೋರ್ಟ್ ಮಧ್ಯಪ್ರವೇಶ ಮಾಡಲಿಲ್ಲ ಅಂತಂದರೆ, ಇವತ್ತೇನಾದರೂ ಈಕೆಗೇನಾದರೂ ಅದೃಷ್ಟ ಕೈ ಕೊಡ್ತು ಅಂತಂತಂದರೆ ಈಕೆಯ ಮರಣದಂಡನೆ ಶಿಕ್ಷೆ ಖಾಯಂ ಆಗಿಬಿಡುತ್ತೆ.